Dear students, this is Vasant Kumar, Assistant Professor, Department of Commerce, GVPP, Government First Grade College, Hagri Bommanahಳ್ಳಿ. So, ವಿದ್ಯಾರ್ಥಿಗಳೇ, in the last session, we are discussed about the income from capital gain. Today, I am going to discuss with you that is the last head of income, that is income from other sources. Of course, you know that already there are five heads are there in the income tax. Number one, that is income from salary, and number two, that is income from house property, and number three, income from business or profession, and next one, the income from capital gain, and the last and very important the thing is that is the income from other sources. So this is the important and the last head of the income. So here the items which are not comes under the salary and under the house property and business or profession and capital gain. So such kind of items are comes under the income from other sources. And here you see that very so that the best the point as far as the concerning to this income from other sources. So here under the Income Tax Act, the income of every kind which is not to be excluded from the total income shall be chargeable to income tax under the head income from other sources. And if it is not chargeable to income tax under any of other heads of income, thus income from other sources is residuary head of income. That is income not chargeable under any other head. Such kind of incomes are the chargeable to tax under this head. And all the incomes other than the income from salary, income from house property, business and profession or capital gains is covered under the income from other sources. ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಯಾವ ಈ ಮೊದಲಿಗೆ ನಾವೇನು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ, ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಈ ನಾಲ್ಕು ಹೆಡ್ಗಳಲ್ಲಿ ಸೊ ಬರಲಾರ್ದಂಥ ಐಟಮ್ಸನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಕನ್ಸಿಡ್ರೇಷನನ್ನು ಮಾಡ್ಕೊಳ್ತೀವಿ. ಸೊ ಹಿಯರ್ ಇನ್ ದಿಸ್ ದ ಹೆಡ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಸಚ್ ಥಿಂಗ್ಸ್. ದಟ್ಸ್ ವೈ ಅದರ್ ಸೋರ್ಸಸ್, the title itself it indicates income from other sources, the rest of the first four the source. Okay, then so ಹಾಗಾದರೆ ಯಾವ ನಾವು ಇಲ್ಲಿ ಚಾರ್ಜೇಬಲನ್ನು ಮಾಡ್ತೀವಿ? ದ ಫಾಲೋವಿಂಗ್ ಇನ್ಕಮ್ಸ್ ಆರ್ ಚಾರ್ಜೇಬಲ್ ಟು ಟ್ಯಾಕ್ಸ್. ಯಾವುದು ಚಾರ್ಜೇಬಲ್ ಆಗುತ್ತೆ ಇಲ್ಲಿ? ಸೊ ವೆರಿ ದ ಬೆಸ್ಟ್ ದ ಪಾಯಿಂಟ್ಸ್ ಆರ್ ದೇರ್. ನೋಡಿರಿ, ಈಗ ನಾನೇನು ಹೇಳ್ತಾ ಇದ್ದೀನಿ, ಸೊ ಇವೆಲ್ಲವೂ ಟ್ಯಾಕ್ಸಿಗೆ ಕನ್ಸಿಡ್ರೇಷನ್ ಆಗ್ತಕ್ಕಂಥದ್ದು. ನಂಬರ್ ಒನ್, dividend received from any entity other than the domestic company. ಸೊ ನಮಗೀಗ ಆಲ್ರೆಡಿ ಗೊತ್ತಿದೆ ಡಿವಿಡೆಂಡ್ ಫ್ರಮ್ ದ ಅದರ್ ಇದು ಯಾವುದು ಇಂಡಿಯನ್ ಕಂಪನಿ ಆರ್ ಡೊಮೆಸ್ಟಿಕ್ ಕಂಪನಿ ಅಂದ ತಕ್ಷಣ ನಮಗೇನು ಬರುತ್ತೆ? ಸೊ ಎಕ್ಸಾಮ್ಟೆಡ್ ಅಂತ ಹೇಳ್ತೀವಿ. ಸೊ ಬಟ್ ಹಿಯರ್ ವಾಟ್ ದೇ ಆರ್ ಗೋಯಿಂಗ್ ಟು ದ ಗಿವ್ ದ ಇನ್ಫಾರ್ಮೇಷನ್ ಅಬೌಟ್ ದ ಡಿವಿಡೆಂಡ್ ಅಂದರೆ, ಸೊ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಎನಿ ಎಂಟಿಟಿ ಅದರ್ ದೆನ್ ಡೊಮೆಸ್ಟಿಕ್ ಕಂಪನಿ, ಡೊಮೆಸ್ಟಿಕ್ ಕಂಪನಿಯನ್ನು ಹೊರತುಪಡಿಸಿ ಸೊ ಬೇರೆ ಯಾವುದೇ ಎಂಟಿಟಿಯಿಂದ ಡಿವಿಡೆಂಡ್ ಬಂದಿತ್ತಂದರೆ, ಸೊ ದಟ್ ಡಿವಿಡೆಂಡ್ ಈಸ್ ಎ ಟ್ಯಾಕ್ಸಬಲ್ ಡಿವಿಡೆಂಡ್. ಸೊ ದಟ್ ಇಸ್ ಕೀಪ್ ಇನ್ ಮೈಂಡ್. ಆ್ಯಂಡ್ ಎನಿ ಪೆನ್ಷನ್ ರಿಸೀವ್ಡ್ ಬೈ ದ ಲೀಗಲ್ ಹೇರ್ಸ್ ಆಫ್ ಆ್ಯನ್ ಎಂಪ್ಲಾಯಿ, ಪೆನ್ಷನನ್ನು ತೊಗೊಂಡಿದ್ರೆ ಲೀಗಲಿಟಿಯಾಗಿ ಪೆನ್ಷನ್ ತೊಗೊಂಡಿತ್ತಂದರೆ, ಸೊ ಸಚ್ ಪೆನ್ಷನ್ ಈಸ್ ಆಲ್ಸೋ ಕನ್ಸಿಡರ್ಡ್. ಓಕೆ, ಅದನ್ನು ಕೂಡ ನಾವಿಲ್ಲಿ ಟ್ಯಾಕ್ಸಿಗೆ ಕನ್ಸಿಡ್ರೇಷನನ್ನು ಮಾಡ್ಕೋಬೇಕು. ಆ್ಯಂಡ್ ದಟ್ ಈಸ್ ಥರ್ಡ್ ಒನ್, ಎನಿ ವಿನ್ನಿಂಗ್ ಫ್ರಮ್ ಲಾಟ್ರೀಸ್. ಸೊ ಯಾವುದಾದ್ರೂ ಲಾಟ್ರಿ ಬಂತು, ಲಾಟ್ರಿ ಟಿಕೆಟ್ ತೊಗೊಂಡ್ವಿ, ಆ ಲಾಟ್ರಿ ಟಿಕೆಟ್ ಸೊ ದಟ್ ಅದರಲ್ಲಿ ಏನಾದರೂ ನಮಗೆ ಅಮೌಂಟ್ ಬಂತು ಅಂದರೆ, ವಿನ್ನಿಂಗ್ ಫ್ರಮ್ ಲಾಟ್ರಿ ಇತ್ತಂದರೆ. ಆ್ಯಂಡ್ ಕ್ರಾಸ್ವರ್ಡ್ ಪಝಲ್ಗಳಲ್ಲಿ ಏನಾದರೂ ನಾವು ವಿನ್ ಆದರೆ. ಆ್ಯಂಡ್ ರೇಸಸ್, ಯಾವ ರೇಸಲ್ಲಿ? ಸೊ ದಟ್ ದೇ ಆರ್ ಗಿವಿಂಗ್ ದೇ ಆರ್ ಸಜೆಸ್ಟಿಂಗ್ ಹಾರ್ಸ್ ರೇಸ್,
ಕಾರ್ಡ್ ಗೇಮ್ಸ್, ನೋಡಿರಿ ಕಾರ್ಡ್ ಗೇಮ್ಗಳಲ್ಲಿ ಆಗಿರ್ಬೋದು, ಹಾರ್ಸ್ ರೇಸ್ ಆಗಿರ್ಬೋದು, ಆರ್ ಅದರ್ ಗೇಮ್ಸ್ ಆಫ್ ಎನಿ ಸಾರ್ಟ್ ಆರ್ ಗ್ಯಾಂಬ್ಲಿಂಗ್ ಆರ್ ಬೆಟ್ಟಿಂಗ್ ಆಫ್ ಎನಿ ಇನ್ಕಮ್ ಎನಿ ಫಾರ್ಮ್ ಆರ್ ನೇಚರ್. ಈ ರೀತಿ ಇಟ್ ಮೇ ಬಿ ಎ ಗ್ಯಾಂಬ್ಲಿಂಗ್ ಆಲ್ಸೋ. ಅಲ್ಲಿ ಗ್ಯಾಂಬ್ಲಿಂಗಿಂದ ಬಂದಿರತಕ್ಕಂಥ ಅಮೌಂಟ್ ಆಗಿರ್ಬೋದು, ಅಥವಾ ಕ್ರಾಸ್ವರ್ಡ್ ಪಜಲಿಂದ ಬಂದಂಥ ಅಮೌಂಟ್ ಆಗಿರ್ಬೋದು, ಆರ್ ವಿನ್ನಿಂಗ್ ಫ್ರಮ್ ಲಾಟ್ರಿ ಇರ್ಬೋದು, ಆರ್ ಕಾರ್ಡ್ ಗೇಮ್ ಆಗಿರ್ಬೋದು, ಆರ್ ಎನಿ ಅದರ್. ಸೊ ಇನ್ ಕೇಸ್ ದಾರಿಯಲ್ಲಿ ಹೋಗ್ತಾ ಅಮೌಂಟು ಸಿಕ್ಕದಂಥದ್ದಾಗಿ ಆದರೂ ಕೂಡ ಆಗಿರ್ಬೋದು ಅಲ್ಲಿ. ಸೊ ಅವೆಲ್ಲವನ್ನು ನಾವೇನು ಮಾಡಬೇಕಂತಂದ್ರೆ ಇಲ್ಲಿ ಟ್ಯಾಕ್ಸ್ ಪರ್ಪಸ್ಸು ಅಂದರೆ ದೋಸ್ ಆರ್ ಚಾರ್ಜೇಬಲ್ ಟು ಟ್ಯಾಕ್ಸ್ ಅಂತ, ಅವೆಲ್ಲವನ್ನು ನಾವು ಟ್ಯಾಕ್ಸಿಗೆ ಒಳಪಡಿಸ್ತೇವೆ. ಇನ್ನು ಮುಂದಿಂದು ನೆಕ್ಸ್ಟ್ ಪಾಯಿಂಟ್, ಇನ್ಕಮ್ ಫ್ರಮ್ ಎನಿ ಪ್ಲಾಂಟ್ ಆರ್ ಮಷಿನರಿ ಆರ್ ಫರ್ನಿಚರ್ ಲೆಟ್ ಔಟ್ ಆನ್ ಹೈಯರ್ ವೇರ್ ಇಟ್ ಈಸ್ ನಾಟ್ ದ ಬಿಸ್ನೆಸ್ ಆಫ್ ದ ಅಸೆಸಿ ಟು ಡೂ ಸೊ. ನೋಡಿರಿ, ಇಲ್ಲಿ ಪ್ಲಾಂಟ್ ಆ್ಯಂಡ್ ಮಷಿನರಿ ಬಿಸ್ನೆಸ್ಸಲ್ಲಿ ಎಲ್ಲಿ ತೋರಿಸಿರಲ್ಲ ಅವುಗಳನ್ನು ಬಾಡಿಗೆಗೆ ಕೊಟ್ಟಿದ್ದರೆ, ಸೊ ಬಾಡಿಗೆ ಕೊಟ್ಟಂಥದ್ರಿಂದ ನಮಗೇನಾದ್ರು ಇನ್ಕಮ್ ಬರ್ತಾ ಇತ್ತಂದರೆ ಅಲ್ಲಿ ಬಿಸ್ನೆಸ್ಸಲ್ಲಿ ತೋರಿಸಿರಲ್ಲ. ಸೊ ಅಂಥವುಗಳನ್ನು ನಾವೇನು ಮಾಡಬೇಕಿಲ್ಲಿ ಅದರ್ ಸೋರ್ಸಸ್ಸಲ್ಲಿ ಕನ್ಸಿಡ್ರೇಷನನ್ನು ಮಾಡ್ಕೋಬೇಕಾಗತ್ತೆ. ಲೈಕ್ ದ್ಯಾಟ್ ಇನ್ಕಮ್ ಫ್ರಮ್ ಸೆಕ್ಯೂರಿಟೀಸ್ ಬೈ ವೇ ಆಫ್ ಇಂಟ್ರೆಸ್ಟ್. ಸೊ ಸೆಕ್ಯೂರಿಟೀಸನ್ನು ಇಂಟ್ರೆಸ್ಟ್ ರೂಪದಲ್ಲಿ, ಅಂದರೆ ನಮಗೆ ಇಂಟ್ರೆಸ್ಟ್ ರೂಪದಲ್ಲಿ ನಮಗೆ ಬಂದಿತ್ತು ಅಮೌಂಟ್ ಅಂತಂದರೆ, ಸೊ ಅದನ್ನು ಕೂಡ ನಾವೇನು ಮಾಡಬೇಕಿಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತಂದೇಳಿ ನಾವು ಇಟ್ ಆಲ್ಸೋ ಚಾರ್ಜೇಬಲ್ ಟು ದ ಟ್ಯಾಕ್ಸ್, ಅದನ್ನು ಕೂಡ ನಾವು ಚಾರ್ಜೇಬಲನ್ನು ಮಾಡಬೇಕಾಗತ್ತೆ. ಆ್ಯಂಡ್ ದ ಸಿಕ್ಸ್ ಒನ್, ಎನಿ ಸಮ್ ರಿಸೀವ್ಡ್ ಬೈ ದ ಅಸೆಸಿ ಫ್ರಮ್ ಹಿಸ್ ಎಂಪ್ಲಾಯೀಸ್ ಆ್ಯಸ್ ಕಾಂಟ್ರಿಬ್ಯೂಷನ್ ಟು ಎನಿ ಸ್ಟಾಫ್ ವೆಲ್ಫೇರ್ ಸ್ಕೀಮ್. ಸೊ ದಟ್ ನೋಡಿರಿ, ಯಾವುದೇ ಅಂದರೆ ಅಮೌಂಟನ್ನು ಯಾವುದಕ್ಕೆ ಅಸೆಸಿ ತನ್ನ ಅಸೆಸಿ ಏನು ಮಾಡಿದೆ ಅಂದರೆ ಎಂಪ್ಲಾಯೀಸಿಂದ ಇಸ್ಕೊಂಡಿತ್ತಂದರೆ, ಕಾಂಟ್ರಿಬ್ಯೂಷನ್ ಮಾಡಿತ್ತಂದರೆ, ಅದು ವೆಲ್ಫೇರ್ ಸ್ಕೀಮಿಗೆ ಇಸ್ಕೊಂಡಿದ್ದ ಫ್ರಮ್ ದ ಎಂಪ್ಲಾಯರ್. ಸೊ ಅವಾಗೇನಾಗುತ್ತೆ, ಇದನ್ನು ಕೂಡ ನಾವೇನು ಮಾಡ್ಕೋಬೇಕಿಲ್ಲಿ ದಟ್ ಈಸ್ ಬೆನಿಫಿಟ್ ಅಂತ ಅಂದ್ಕೊಂಡು ಅದರ್ ಸೋರ್ಸಸ್ಸಲ್ಲಿ ನಾವಿಲ್ಲಿ ತೊಗೋಬೇಕಾಗತ್ತೆ. ಆ್ಯಂಡ್ ಸೆವೆಂತ್ ಒನ್, ಇನ್ಕಮ್ ಫ್ರಮ್ ಸಬ್ಲೆಟ್ಟಿಂಗ್. ಸೊ ಏನಾದರೂ ಮನೆಯನ್ನು, ಈಗ ಒಂದು ಮನೆಯನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಎರಡು ಭಾಗ ಮಾಡಿಬಿಟ್ಟು ಒಂದು ಕಡೆ ತಾನಿದ್ದ, ಮತ್ತೊಂದು ಕಡೆ ಆ ಬಾಡಿಗೆ ತೆಗೆದುಕೊಂಡ ಮನೆಯನ್ನೇ ಮತ್ತೊಂದು ಸಲ ಬಾಡಿಗೆಗೆ ಏನಾದರೂ ತಾನು ಕೊಟ್ಟಿದ್ದರೆ ಅದು ಸಬ್ಲೆಟ್ಟಿಂಗ್ ಆಗುತ್ತೆ. ಸೊ ಸಚ್ ಇನ್ಕಮ್ ಈಸ್ ಆಲ್ಸೋ ಕನ್ಸಿಡರ್ಡ್ ಅಂಡರ್ ದ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಆ್ಯಂಡ್ ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್. ಸೊ ಬ್ಯಾಂಕಲ್ಲಿ ಅಮೌಂಟನ್ನು ಡೆಪಾಸಿಟ್ ಮಾಡಿರ್ತೀರಿ. ಸೊ ಡೆಪಾಸಿಟ್ ಮಾಡಿರ್ತಕ್ಕಂಥ ಅಮೌಂಟ್ ಮೇಲೆ ಏನಾದರೂ ನಿಮಗೆ ಬಡ್ಡಿ ಬಂದಿತ್ತಂದರೆ ಸಚ್ ಕೈಂಡ್ ಆಫ್ ಇಂಟ್ರೆಸ್ಟ್ ಕ್ಯಾನ್ ಬಿ ಶೋನ್ ಅಂಡರ್ ದ ಹೆಡ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈ ಹೆಡ್ಡಲ್ಲಿ ಅದನ್ನು ತೋರಿಸ್ಬೇಕಾಗತ್ತೆ. ಆ್ಯಂಡ್ ಇನ್ಕಮ್ ರಿಸೀವ್ಡ್ ಅಂಡರ್ ಕೀ ಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ ಇನ್ಕ್ಲೂಡಿಂಗ್ ಬೋನಸ್ ಆನ್ ಸಚ್ ಪಾಲಿಸಿ. ಸೊ ಪಾಲಿಸಿ ಮೇಲೆ ಏನಾದ್ರೂ ಇಲ್ಲಿ ದಟ್ ಅಮೌಂಟನ್ನು ನಾವು ಇಸ್ಕೊಂಡಿದ್ರೆ, ಸೊ ಅದನ್ನು ಕೂಡ ನಾವು ಇಲ್ಲಿ ಏನು ಮಾಡಬೇಕಂತಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ತೊಗೋಬೇಕು. ಬಿಕಾಸ್ ಅದು ಸ್ಯಾಲ್ರಿಯಿಂದ ಬಂದಂಥ ಇನ್ಕಮ್ ಅಲ್ಲ, ಹೌಸ್ ಪ್ರಾಪರ್ಟಿಯಿಂದ ಬಂದಂಥ ಇನ್ಕಮ್ ಅಲ್ಲ, ಬಿಸ್ನೆಸ್ ಆರ್ ಪ್ರೊಫೆಷನಿಂದ ಬಂದಂಥ ಇನ್ಕಮ್ ಅಲ್ಲ, ಆ್ಯಂಡ್ ಕ್ಯಾಪಿಟಲ್ ಗೇನಿಂದ ಬಂದಂಥ ಇನ್ಕಮ್ ಅಲ್ಲ. ಸೊ ಅದಕ್ಕೆ ನಾನು ಆಲ್ರೆಡಿ ಹೇಳಿದೆ, ಯಾವುದು ಈಗ ಮೊದಲಿಗಿರ್ತಕ್ಕಂಥ ನಾಲ್ಕು ಹೆಡ್ಗಳಲ್ಲಿ ಬರಲ್ಲ, ಸೊ ಅದನ್ನು ನಾವೇನು ಮಾಡಬೇಕು, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಅಂಡರ್ ದ ಲಾಸ್ಟ್ ಹೆಡ್. ಆ್ಯಂಡ್ ನೆಕ್ಸ್ಟ್, an individual or HUF receives in any previous year from any person or persons. So ಇಲ್ಲಿ either an individual or HUF if he receives any previous year amount ಏನಾದರೂ ಇಲ್ಲಿ ಅಮೌಂಟ್ ಇಸ್ಕೊಂಡಿದ್ರೆ, such amount is also considered as the income from other sources. Dear students, carefully that ಈ ವಸ್ತು ಪಾಯಿಂಟ್ಗಳನ್ನು ನೀವು ಒಂದ್ಸರಿ ಅಧ್ಯಯನ ಮಾಡಿರಿ. Because these are all the very important points, so I have given to you, so that and one thing you should remember, the point heading is that is the incomes are chargeable to the tax. So that ಯಾವ ಇನ್ಕಮನ್ನು ನಾವು ಟ್ಯಾಕ್ಸಿಗೆ ಚಾರ್ಜೇಬಲ್ ಮಾಡಬೇಕು ಅಂತಂದರೆ such kind of incomes are going to chargeable. ಸೊ ದಟ್ ಸ್ವಲ್ಪ ನೀವಿಲ್ಲಿ ಗಮನ ಹರಿಸಿದರೆ ನಿಮಗೆ ಗೊತ್ತಾಗುತ್ತೆ. ಏನಂತಂದರೆ ಅದರ್ ಸೋರ್ಸ್ ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಬರಲಿ, ಮೊದಲ 4 ಹೆಡ್ಡನ್ನು ಹೊರತುಪಡಿಸಿ ಇರ್ತಕ್ಕಂಥ ಮತ್ತೊಂದು ಸೋರ್ಸೇ ಅದರ್ ಸೋರ್ಸು. ಸ್ವಲ್ಪ ಈಗ ನಾನು ಹೇಳಿರ್ತಕ್ಕಂಥ ಇಷ್ಟು ಪಾಯಿಂಟನ್ನು ನೀವು ಗಮನಿಸಿದಾಗ, ದಟ್ ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ಆರ್ ನಾಟ್ ಕಮ್ಸ್ ಅಂಡರ್ ದಿ ಫಸ್ಟ್ ದ 4 ಆಫ್ ಎನಿ ಹೆಡ್. ಆ ಮೊದಲ 4 ಹೆಡ್ಗಳಲ್ಲಿ ಯಾವ ಹೆಡ್ಡಲ್ಲಿ ಕೂಡ ಈಗ ನಾನು ಹೇಳಿರ್ತಕ್ಕಂಥ ಪಾಯಿಂಟ್ಸ್ಗಳು ಎಲ್ಲಿ ಕೂಡ ನಾವು ಅದನ್ನು ಟ್ಯಾಕ್ಸಿಗೆ ಕನ್ಸಿಡ್ರೇಷನನ್ನು ಮಾಡಿರಲ್ಲ. ಸೊ ದ್ಯಾಟ್ ಫಾರ್ ದ್ಯಾಟ್ ರೀಸನ್ such kind of the incomes should be chargeable in the head of the income from other sources. And this head is very important,
And of course, you know that in the next session I'm going to discuss the very important point which are applicable to the income from other sources. So please the read, and we will meet in the next session. Okay, good day, stay home, stay safe, and be strong, be the stay healthy also.